ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನು ಈ ಪ್ರಾಡಕ್ಟಿನ ವ್ಯಾಲ್ಯೂ ಏನು, ಉಪಯೋಗ ಏನು, ಸೊ ಯಾವುದಕ್ಕೋಸ್ಕರ ನಾವು ಇದನ್ನ ಬಳಸ್ತೀವಿ, ಸೊ ಮತ್ತು ಇದರ ಇಂಪಾರ್ಟೆನ್ಸ್ ಏನಿದೆ, ಸೊ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಸೊ ಇದನ್ನು ಖಂಡಿತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಾಚ್ ಮಾಡಿ. ತುಂಬಾ ಡೈರಿ ಫಾರ್ಮರ್ಗೆ ತುಂಬ ಯೂಸ್ ಆಗುವಂತಹ ಮೆಡಿಸನ್ನೇ ಇದು, ಹಾಗೂ ಬೆಸ್ಟ್ ಆಫ್ ದ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಮೆಡಿಸನ್ನು. ಸೊ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣ ತಿಳ್ಕೊಂಡಾದ ನಂತರನೇ ಬಳಕೆ ಮಾಡಿ. ಸೊ ಯಾಕೆ ಅಂತಂದರೆ, ಸೊ ಸ್ಟಾರ್ಟಿಂಗಲ್ಲಿ ಇದರ ಹೆಸರು ಹೇಳ್ತೀನಿ, ಇದಿಷ್ಟು ಕೊಡಬೇಕು ಅಂತ ಹೇಳ್ತೀನಿ, ಹಾಗಂತೇಳಿ ನೀವು ಕೊಟ್ಟಿದ್ದಾದರೆ ಸೊ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತಲ್ಲ. ಅದಕ್ಕೋಸ್ಕರ ಪ್ರತಿಯೊಂದನ್ನು ತಿಳಿದುಕೊಂಡು ಇಂಪಾರ್ಟೆಂಟಾಗಿ ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಈ ಮೆಡಿಸನನ್ನು ಯೂಸ್ ಮಾಡಿ. ನೀವೇ ಯೂಸ್ ಮಾಡ್ತಕ್ಕಂಥದ್ದು. ಸೊ ಖಂಡಿತ ಮಾಡಿ. ಸೊ ನಿಮ್ಮ ಒಂದು ಡೈರಿ ಫಾರ್ಮಲ್ಲಿ ನಿಮ್ಮ ಒಂದು ರಾಸುಗಳಿಗೆ ಒಳ್ಳೆ ಹೆಲ್ತನ್ನು ಪ್ರಸಾದಿಸ್ತಕ್ಕಂತಹ ಒಂದು ಮೆಡಿಸನ್ ಇದು. ಅಂದರೆ ಒಳ್ಳೆ ಆರೋಗ್ಯವನ್ನು ಕೊಡುವಂತಹ ಒಂದು ಔಷಧ. ಒಳ್ಳೆ ಕಂಪನಿ ಇದು, ಬೆಸ್ಟ್ ಕಂಪನಿ. ನಾವೀಗೇನು ಲಾಸ್ಟ್ ಟೈಮ್ ಯೂಡಿಯರ್ ಸ್ಟ್ರಾಂಗ್ ಕೊಟ್ಟಿದ್ವಲ್ಲ, ಸೊ ಅದೇ ಕಂಪನಿಯ ಒಂದು ಪ್ರಾಡಕ್ಟ್, ಇನ್ನೊಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಯಿತು. ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ರಿಸಲ್ಟ್ ಬಂದಿದೆ, ಉದ್ದೇಶಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಕೊಡ್ಬೋದು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಮಾಡ್ಬೋದು. ಸೊ ಹಾಗಾದರೆ ಇದನ್ನು ಎಷ್ಟೆಷ್ಟು ಕೊಡಬೇಕು ಮತ್ತು ಹೇಗೆ ಕೊಡಬೇಕು, ಏನು ಕೊಡಬೇಕು ಅನ್ನೋದನ್ನು ಸೊ ಟೋಟಲಾಗಿ ಹೇಳ್ತೀನಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಾಚ್ ಮಾಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂತ ಅಂದರೆ ನೋ ಪ್ರಾಬ್ಲಮ್, ತೊಂದರೆ ಏನಿಲ್ಲ. ಸೊ ಹಾಗೇನೆ ಈ ಒಂದು ಮೆಡಿಸಿನ್ ಮಾಹಿತಿ ಬಂದುಬಿಟ್ಟು ವಿರ್ಬ್ಯಾಕ್ ಕಂಪ್ನಿಯವ್ರದ್ದು. ನಾನು ಲಾಸ್ಟ್ ಟೈಮ್ ಹೇಳಿದ್ದು ಯೂಡಿಯರ್ ಸ್ಟ್ರಾಂಗ್ ಹೆಚ್ಚಿದೆಯಲ್ಲ, ಸೊ ಅದು ಸಹ ವಿರ್ಬ್ಯಾಕ್ ಕಂಪ್ನಿಯವ್ರದ್ದೇ. ನಿಮ್ಗೆ ಆಲ್ರೆಡಿ ಅದರ ರಿಸಲ್ಟ್ ಗೊತ್ತಿದೆ. ಆ ಪ್ರಾಡಕ್ಟ್ ಎಲ್ಲ ಸಹ ತುಂಬ ಚೆನ್ನಾಗಿದೆ. ಹಾಗೆಯೇ ಓಸ್ಟಾವೆಟ್ಟು ನೀವೇನು ಯೂಸ್ ಮಾಡ್ತಾ ಇದ್ರಿ, ಗೋಸ್ಟಾವೆಟ್ಟು, ಅದರ ರಿಸಲ್ಟು ನಿಮ್ಗೆ ಗೊತ್ತಿರುತ್ತಲ್ವ. ಸೊ ಅದೇ ಕಂಪ್ನಿಯವ್ರದ್ದೇ ಇದು, ವಿರ್ಬ್ಯಾಕ್ ಅವ್ರದ್ದು. ಸೊ ಇದು ಬಂದುಬಿಟ್ಟು ಹೈಟೆಕ್ ಓರಲ್ ಸೊಲ್ಯೂಷನ್ಸು. ಈ ಹೈಟೆಕ್ ಓರಲ್ ಸೊಲ್ಯೂಷನ್ಸ್ ಬಂದುಬಿಟ್ಟು ಏನಂದರೆ ಐವರ್ಮೆಕ್ಟಿನ್ ಓರಲ್ ಸೊಲ್ಯೂಷನ್ ಆಗಿರುತ್ತೆ. ಐವರ್ಮೆಕ್ಟಿನ್ ನಾವು ಆಲ್ರೆಡಿ ಗೊತ್ತಿದೆ. ಸೊ ಡಿವಾರ್ಮಿಂಗ್ ಪರ್ಪಸ್ಗೆ ಬಳಸ್ತಕ್ಕಂತಹ ಒಂದು ಇದು. ನಾವು ಆಲ್ರೆಡಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡಿದ್ದೀವಿ ಡಿವಾರ್ಮಿಂಗ್ ಪರ್ಪಸ್ಗೋಸ್ಕರ. ಸೊ ಟ್ಯಾಬ್ಲೆಟ್ಸು ಆಲ್ಬೆಂಡಜೋಲ್ ಆಗ್ಬೋದು, ಫೆನ್ಬೆಂಡಜೋಲ್ ಆಗ್ಬೋದು, ಸೊ ಅದಕ್ಕೆ ಯೂಸ್ ಮಾಡಿದ್ದೀವಿ. ಬಟ್ ಈಗ ಪ್ರೆಸೆಂಟು ಇದು ಒಂದು ಟಾನಿಕ್ಕು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ, ಯಾವ ರೀತಿ ಡಿವಾರ್ಮ್ಸ್ ಮಾಡ್ಬೋದು ಅನ್ನೋದನ್ನು, ಇದು ಕೇವಲ ರಾಸುಗಳಿಗೆ ಮಾತ್ರ ಅಲ್ಲ, ಅಂದರೆ ನಮ್ಮ ಕ್ಯಾಟಲ್ಸ್ಗೆ ಮಾತ್ರ ಅಲ್ಲ. ಸೊ ಇದನ್ನು ನಾವು ಗೋಟ್ಸ್ ಆ್ಯಂಡ್ ಶೀಪ್ಸು, ಕುರಿ ಮತ್ತು ಮೇಕೆಗಳಿಗೆ, ಸೊ ಅವುಗಳಿಗೂ ಇದನ್ನು ಬಳಕೆ ಮಾಡ್ಬೋದು. ಹಾಗೆಯೇ ಡಾಗ್ಸ್, ನಾಯಿಗಳಿಗೂ ಇದನ್ನು ಬಳಕೆ ಮಾಡ್ಬೋದು. ಡಾಗ್ಸಲ್ಲಿ ಏನಾದರೂ ವಾಮ್ಸ್ ಇದ್ದರೆ, ಜಂತು ಹುಳುಗಳಿದ್ದರೆ, ಇದು ಜಂತುನಾಶಕ. ಸೊ ನಾನು ಬರೀ ವಾಮ್ಸು ಏನು ಹೇಳ್ತಾ ಇದ್ದೀನಿ, ಡಿವಾರ್ಮಿಂಗ್ ಅಂತ ಹೇಳ್ತಾ ಇದ್ದಲ್ವ, ಕೆಲವರಿಗೆ ಅರ್ಥ ಆಗದಿದೆ. ಜಂತು ಹುಳುಗಳಿಗೆ ಕೊಡ್ತಕ್ಕಂತಹ ಒಂದು ಟಾನಿಕ್ ಇದು. ಸೊ ವಿರ್ಬ್ಯಾಕ್ ಕಂಪ್ನಿಯವ್ರದ್ದು ತುಂಬ ಚೆನ್ನಾಗಿ ಇದಾಗುತ್ತೆ. ಇಲ್ಲಿ ಜಂತು ಹುಳುಗಳಂದರೆ ಇಂಟರ್ನಲ್ಲಿ, ಅಂದರೆ ಆಂತರಿಕವಾಗಿ ಹೊಟ್ಟೆ ಒಳಗೆ ಇರ್ತಕ್ಕಂತಹ ಜಂತುಗಳು, ಅದು ಒಂದು ಎರಡು ಕಡೆ ಇರ್ತಕ್ಕಂಥದ್ದಲ್ಲ. ಅಂದರೆ ವಿಚಿತ್ರವಾಗಿ ಆ ಒಂದು ಜಂತುಹುಳುಗಳು ಏನಾಗ್ತವೆ ಅಂದರೆ, ಕಣ್ಣಿನ ಪೊರೆಯಲ್ಲಿ, ರಾಸುಗಳಿಗೆ ಕಣ್ಣಿನ ಪೊರೆಯಲ್ಲಿ ಜಂತುಹುಳು ಇರ್ತವೆ. ಸೊ ಅವುಗಳನ್ನು ನಾಶ ಮಾಡಲಿಕ್ಕೆ ನಾವು ಸಪ್ರೇಟಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗೆಯೇ ಕರುಳುಗಳಲ್ಲಿ ಜಂತುಹುಳು ಇರ್ತವೆ. ಸೊ ಅವುಗಳನ್ನು ನಾವು ಅಂದರೆ ಕರುಳಲ್ಲಿ ಏನು ನಾವೀಗ ಮೆಡಿಸಿನ್ಸ್ ಏನಿದೆ, ಆಲ್ಬೆಂಡಜೋಲ್, ಫೆನ್ಬೆಂಡಜೋಲ್ ಮತ್ತು ಈ ರೀತಿ ಇಂಜೆಕ್ಷನ್ಸ್ ಏನಾದರೂ ಕೊಟ್ಟಾಗ ಅದು ಕರುಳಲ್ಲಿರೋ ನಾಶ ಆಗ್ತವೆ. ಬಟ್ ಕಣ್ಣಲ್ಲಿರ್ತಕ್ಕಂತಹ ಒಂದು ಜಂತುಹುಳುಗಳು ನಾಶ ಆಗೋದಿಲ್ಲ. ಹಾಗೆಯೇ ಸ್ಕಿನ್ನಲ್ಲಿರುತ್ತೆ, ಸ್ಕಿನ್ ವಾಮ್ಸ್ ಅಂದರೆ ಚರ್ಮದಲ್ಲಿರುವಂತಹ ಜಂತುಹುಳುಗಳು ಸೊ ನಾಶ ಆಗೋದಿಲ್ಲ. ಅಂದರೆ ಇಂಜೆಕ್ಷನ್ಸ್ ಕೊಟ್ಟಾಗ ಇವು ನಾಶ ಆಗುತ್ತೆ, ಟ್ಯಾಬ್ಲೆಟ್ಸ್ ಕೊಟ್ಟಾಗ ಕಣ್ಣಲ್ಲಿ ಇರ್ತಕ್ಕಂಥವು ನಾಶ ಆಗುತ್ತೆ. ಬಟ್ ಈ ಕಣ್ಣಿನ ಪೊರೆಯಲ್ಲಿ ಇರ್ತಕ್ಕಂಥ ಜಂತುಹುಳುಗಳನ್ನು ನಾವು ನಾಶ ಮಾಡಲಿಕ್ಕೆ ಸೊ ಸ್ಪೆಷಲ್ ಆಗಿರುವಂತಹ ಖಂಡಿತ ಒಂದು ಮೆಡಿಸನನ್ನು ಕೊಡಬೇಕಾಗುತ್ತೆ. ಅಂತಹ ಮೆಡಿಸನನ್ನು ಸೊ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವೀಗ ಕುರಿ ಮತ್ತು ಮೇಕೆಗಳಿಗೆ ಕೊಡ್ಬೋದು ಅಂತ ಹೇಳಿದ್ವಿ, ಡಾಗ್ಸ್ ಕೊಡ್ಬೋದು ಅಂತ ಹೇಳಿದ್ವಿ, ನಮ್ಮ ಹಸು ಮತ್ತು ಎಮ್ಮೆಗಳಿಗೆ ಕೊಡ್ಬೋದು, ಹಾಗೆಯೇ ಕುದುರೆಗಳಿಗೆ ಕೊಡ್ಬೋದು, ಹಾರ್ಸ್ಗೆ ಕೊಡ್ಬೋದು. ಈ ಒಂದು ಐವರ್ಮೆಕ್ಟಿನ್ ಇಂಜೆಕ್ಷನ್ ಟಾನಿಕ್ಕನ್ನು ವಿರ್ಬ್ಯಾಕ್ ಕಂಪ್ನಿಯವ್ರದ್ದು ಹೈಟೆಕ್ ಓರಲ್ ಸೊಲ್ಯೂಷನ್ ಅಂತಕ್ಕಂಥದ್ದು. ಓಕೆ, ಈಗ ಇದನ್ನು ನಾವು ಹೇಗೆ ಕೊಡೋದು ಅಂತಂದರೆ, ಫೀಡ್ ಜೊತೆ ಆದರೂ ಕೊಡ್ಬೋದು, ಡೈರೆಕ್ಟಾಗಿ ಆದರೂ ಕೊಡ್ಬೋದು. ಸೊ ಎಷ್ಟು ಕೊಡಬೇಕು ಅಂತ ಅಂದರೆ, ಇದನ್ನು ನಿಮಗೆ ಒಂದು 100 kg ಬಾಡಿ ವೆಯ್ಟ್ ಇದೆ ಅಂತ ಅಂದರೆ 25 ml ಕೊಡ್ಬೋದು. 100 kg ಬಾಡಿ ವೆಯ್ಟ್ ಇರ್ತಕ್ಕಂಥ ಇದಕ್ಕೆ ಒಂದು 100 kg ಇರ್ತಕ್ಕಂಥ ರಾಸು ಅಥವಾ ಒಂದು ಕರು ಆಗ್ಬೋದು. ಮತ್ತು ಇದನ್ನು ಗರ್ಭಧರಿಸಿದಂಥ ಹಸುಗಳಿಗೆ ಕೊಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಹಸುಗಳಿಗೆ ಕೊಡೋದು ಬೇಡ, ಗರ್ಭ ಆಗಿರ್ತಕ್ಕಂತಹ ರಾಸುಗಳಿಗೆ. ಮತ್ತು ಇದು ಟೋಟಲಿ 100 kg ಇರುವಂತಹ ರಾಸುಗಳಿಗೆ 25 ml ರೀತಿ ನಾವು ಕೊಡ್ತಾ ಹೋದರೆ ಸೊ ಆ ಡಿವಾರ್ಮಿಂಗ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕ್ಯಾಟಲ್ಸ್ಗೆ, ನಮ್ಮ ಒಂದು ಕ್ಯಾಟಲ್ಸ್ಗೆ ಏನೇನು ಉಪಯೋಗ ಇದೆ ಅನ್ನೋದನ್ನು ಮುಖ್ಯವಾಗಿ ನೋಡೋದಾದರೆ, ಇಂಟರ್ನಲ್ ಅಂದರೆ
ಆಂತರಿಕವಾಗಿರ್ತಕ್ಕಂತಹ ಇತರೆ ಯಾವುದೇ ಜಂತುಗಳನ್ನು ಸಹ ಇದು ನಾಶ ಮಾಡುತ್ತೆ. ಎಸ್ಪೆಷಲಿ ಅದರಲ್ಲಿ ಲಂಗ್ಸ್ ವಾರ್ಮ್ಸ್ ಅಂದರೆ ಶ್ವಾಸಕೋಶಗಳು ಈ ಕರುಳುಗಳಲ್ಲಿ ಇರುತ್ತಲ್ವ, ಇದರಲ್ಲಿರ್ತಕ್ಕಂತಹ ಮುಖ್ಯವಾಗಿ ಅದರಲ್ಲಿರ್ತಕ್ಕಂತಹ ಈ ಒಂದು ಜಂತು ಹುಳುಗಳನ್ನು ನಾಶ ಮಾಡುತ್ತೆ. ಹಾಗೆಯೇ ಬಂದುಬಿಟ್ಟು ಐ ವಾರ್ಮ್ಸ್, ನಾನು ಆಲ್ರೆಡಿ ಹೇಳಿದೆ, ಕಣ್ಣಿನ ಪೊರೆಯಲ್ಲಿರ್ತಕ್ಕಂತಹ ಕಣ್ಣಿನಲ್ಲಿರ್ತಕ್ಕಂತಹ ಜಂತು ಹುಳುಗಳನ್ನು ಇದು ನಾಶ ಮಾಡುತ್ತೆ. ಹಾಗೆ ಬಂದುಬಿಟ್ಟು ಇದು ಸ್ಕಿನ್ ವಾರ್ಮ್ಸ್, ಚರ್ಮದಲ್ಲಿರ್ತಕ್ಕಂತಹ ಜಂತು ಹುಳುಗಳನ್ನು ಸಹ ಇದು ನಾಶ ಮಾಡುತ್ತೆ. ಸೊ ಇವು ನಾಶ ಆಯಿತು ಅಂತಂದರೆ ಬಾಡಿ ಡೆವಲಪ್ಮೆಂಟ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಅವು ನಾಶ ಆಗಲಿಲ್ಲ ಅಂತಂದರೆ ನೀವೆಂಥ ಕ್ವಾಲಿಟಿ ಫುಡ್ ಕೊಟ್ಟರು ಸಹ ರಾಸುಗಳು ಡೆವಲಪ್ಮೆಂಟೇ ಆಗೋಲ್ಲ. ಕೆಲವೊಂದು ಜಸ್ಟ್ ಕೂದಲನ್ನು ಬಿಟ್ಕೊಂಡು ಹೆಚ್ಚಿನದಾಗಿ ಕೂದಲು ಬಂದಿರುತ್ತೆ, ಬಾಡಿ ಡೆವಲಪ್ಮೆಂಟ್ ಆಗಿರೋಲ್ಲ. ಅಂತಹ ರಾಸುಗಳಿಗೆ ನೀವು ಕಂಪಲ್ಸರಿ ಜಂತುನಾಶಕವನ್ನು ಕೊಡಬೇಕು. 3 ತಿಂಗಳಿಗೆ ಒಂದ್ಸಲ ಕಂಪಲ್ಸರಿ ಈ ಒಂದು ಜಂತುನಾಶಕವನ್ನು ಕೊಡಬೇಕು. ಸೊ ಈ ಒಂದು ಮೆಡಿಸನ್ನು ಬೆಸ್ಟ್ ಆಫ್ ದ ಬೆಸ್ಟ್ ಮೆಡಿಸನ್ ಅಂತ ನಾನಂತೂ ನಂಬಿದ್ದೀನಿ. ಯಾಕೆಂತಂದರೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ದೇಶಕ್ಕೋಸ್ಕರ ಇದು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ತಗೊಂಡು ಬಳಸಿ, 3 ತಿಂಗಳಿಗೆ ಒಂದ್ಸಲ ಕೊಡಬಹುದು. ಸೊ 25 ml ಇರುವಂಥ, ಅಂದರೆ 25 ml ಯಾವುದಕ್ಕೆ ಅಂದರೆ 100 kg ಇರುವಂಥ ಬಾಡಿ ವೇಟ್ಗೆ 25 ml. ಸೊ ಒಂದು 3 ಕ್ವಿಂಟಲ್ ಇತ್ತು ಅಂತಂದರೆ 75 ml ನೀವು ಕೊಡಬಹುದು ಐವರ್ಮೆಕ್ಟಿನ್ ಇಂಜೆಕ್ಷನ್ಸನ್ನು. ಮತ್ತು ಗರ್ಭ ಧರಿಸಿರುವಂಥ ರಾಸುಗಳಿಗೆ, ತೀರಾ ಎಳೆ ಕರುಗಳಿಗೆ ಕೊಡ್ತಕ್ಕಂಥದ್ದು ಬೇಡ ಈ ಒಂದು ಐವರ್ಮೆಕ್ಟಿನ್ ಟಾನಿಕನ್ನು. ಸೊ ಇದು ವಿರ್ಬ್ಯಾಕ್ ಕಂಪ್ನಿಯವರ ಹೈಟೆಕ್ ಓರಲ್ ಸೊಲ್ಯೂಷನ್ ಹೆಸರು ಇದರ ಬಂದುಬಿಟ್ಟು. ಸೊ ನಿಮಗೆ ಇದರ ಕಾಸ್ಟ್ ಹೇಳೋದಾದರೆ ಇದು 100 ml, ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು 100 ml. ಇದು 112 ರೂಪಾಯಿ MRP ಇದೆ. ಸೊ ನಿಮ್ಗೆ ಇನ್ನೂ ಕಡಿಮೆಯಲ್ಲೇ ಸಿಗುತ್ತೆ. 100 ml ಇರ್ತಕ್ಕಂಥದ್ದು ಇದು MRP ಒಂದು 112 ಇದೆ. ಸೊ ಇದನ್ನು ಕೊಟ್ಟು ಜಂತು ಹುಳುವಿನಿಂದ ನಿಮ್ಮ ರಾಸುಗಳನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಅಶೋಕ್.